ಸಿಕ್ಕಿರ್ಬೇಕವ ಈ ಮನ್ಯಾಗ ಮನೆ ಬಿಟ್ಟು ಹೋಗಕ್ಕಂತ ನಿಂತೀನಿ. ಯಾಕೆ ರೂಪಾಕ ಏನಾತ? ಅಡಿ ಯಾಕೆ ಮೂರ್ ದಿನಕ್ಕೆ ಯಾಕೆ ಹಿಂಗೆ ಮಾಡ್ತೀಯನವ ದೇವ್ರಿಗೆ ಗೊತ್ತಾಗ. ಯಾಕ ಮನ್ಸ ಸರಿ ಇಲ್ಲ ಬಿಡ ನನಗತ್ತಾಗ. ನಿಮ್ದು ಏನದ ಇಲ್ಲ ಏನು ಮಾಡಲಿ. ಅಲ್ಲಕ್ಕ ನಿನ್ನೆ ಹೇಳ್ತಲ್ಲ ಯಾಕೆ ಸುಮ್ಮನೆ ಜಗಳ ಮಾಡ್ಕೋತಿ ಆರಾಮಾಗಿರು ಅಂತೇಳಿ, ಮತ್ತು ಮನ್ಸರಿ ಇಲ್ಲ ಅಂತೀಯವ ನೀನು. ಏನು ಆಟ ಆಡ್ತೀಯ ನೀನು? ಮೂರ್ ದಿನಕ್ಕೊಮ್ಮೆ ನಾನು ಬ್ಯಾಗ್ ತುಂಬಿಟ್ಕೊಂಡು ನಾವು ಮನೆ ಬಿಟ್ಟುಕೊನಿ ಇವತ್ತಿಲ್ಲ ಗಾಳಗುಂಟಿ. ಒಂದ್ಸಲ ಹೋಗತ್ತಾಗ. ದೇವ್ರೆ ನಾನು ನೋಡ್ತಾ ಇದೀನಿ ಏನು 2 ದಿನಕ್ಕೊಂದ್ಸಲ 3 ದಿನಕ್ಕೊಂದ್ಸಲ ಹಂಗ ಮನೆ ಬಿಟ್ಟೋಕನಿ ಅಂತೇಳಿ ಅದನ್ನ ಬ್ಯಾಗ್ ಹಿಡ್ಕೊಂಡು ನಿಂತು ಬಿಡ್ತಾಳೆ. ಏನು ಹೆದರಿಕೆ ಹೆಚ್ಚಿ ಏನಿಲ್ಲ? ಯಾರಿಗೆ ಎದುರಿಸ್ಬೇಕಂತ ಮಾಡಿ ನೀನು? ಅತ್ತಿಯರ ನಾನು ನಿಮಗೇನು ಅಂದೇ ಇಲ್ಲ. ನನ್ನ ಮನಸ್ಸಿಗೆ ಸರಿ ಇಲ್ಲ, ನನಗೆ ಯಾಕೋ ಇರ್ಬೇಕಂತ ಅನಿಸ್ವಲ್ತು. ಅದೇ ಎದಕ್ಕೆ ಅನಿಸ್ವಲ್ತು? ಏನು ಹುಳ ಕಡ್ದಾವ? ಏನು ನಿನಗೆ ಅಂತ ತೊಂದರೆ ಆಯ್ತು ನಿನಗೆ? ಈ ಮನೆ ಯಾರು ಮರ್ಯಾದೆ ಕೊಡ್ತಾರೆ ಹೇಳ್ರಿ? ತಾಳಿ ಕಟ್ಟಿದ ಗಂಡರ ಮರ್ಯಾದೆ ಕೊಡ್ತಾನ, ಏನು ಅತ್ತೆರ ಮರ್ಯಾದೆ ಕೊಡ್ತಾಳ, ಅಥವಾ ಯಾರು ಕೊಡ್ತಾರೆ ಹೇಳ್ರಿ? ಈ ಮನ್ಯಾಗ ಆ ಈಕಿ ಮಂಗಳ ಕೂಡ ಮರ್ಯಾದೆ ಒಳಗೆ 10% ನನಗೆ ಕೊಡೋದಿಲ್ಲ ಯಾರು ಮರ್ಯಾದೆ. ಮಂಗಳನ್ ಗಂಡ ಹೇಳ್ದಂಗ ಕೇಳ್ತಾನ. ನನ್ನ ಗಂಡ ಅಯ್ಯೋ ದೇವ್ರೆ ನಾನು ಹೇಳ್ದಂಗ ಒಂದು ಮಾತರ ಕೇಳೋದು. ಏನು ನಿನ್ನ ಮಾತು ಕೇಳ್ಬೇಕನ? ನಾನು ಹಾಡ್ತಾ ಏನು ನೀನ ತಾಯಿ ಮಾತು ಕೇಳೋದು ಬಿಟ್ಟು ನೀನಂತ ನಾಯಿ ಮಾತು ಕೇಳ್ಬೇಕನ? ಅತ್ತಿ ಸುಮ್ಮನೆ ಇರತ್ತಿ. ಒಬ್ರು ಬೇಜಾರಾಗ್ಯಾರ ಅಂದ್ರೆ ನೀನಂತರೂ ಅತ್ತಾಗ ವರ ಒದರ್ತಿ ಮನೆ ಬಿಟ್ಟು ಹೋಗಂತಿ. ಯಾಕೆ ಹೋಗ್ಬೇಕು? ಕತ್ತಿ ನಿಮ್ದಂದತ್ತಾಗ ಅದು ಗಂಡ ಮನೆ ಅಲ್ಲನ ಆಕಿಗೆ. ಸಮಾಧಾನ ಏನಾತವ ಅಂತ ಕೇಳೋದು ಬಿಟ್ಟು ಮೊದ್ಲು ಹೋಗು ಯಾವ ಒಂದ್ಸಲಾರ ಹೋಗಿ ನೋಡೋಣ ಅಂತ ಹೇಳತ್ತಾಗ ತಲೆ ಹಿಡಿಸ್ಕೊಂತಾಗ ಸ್ವಲ್ಪ ಸಮಾಧಾನ ಇರತ್ತೆ. ಯಾಕೆ ಹೆಂಡತಿ ಮಾತು ಕೇಳಬಾರ್ದು? ನನ್ನ ಗಂಡ ತಾಯಿ ಮಾತು ಅಷ್ಟೇ ಕೇಳ್ಬೇಕನ? ಇನ್ನು ತಾಯಿ ಹಡದ ಜೀವನ ಕೊಟ್ಟಿರ್ಬೋದು, ಕೊಟ್ಟಾಳಿಲ್ಲ ಅಂತ ಹೇಳಂಗಿಲ್ಲ. ಹೆಂಡತಿನೂ ಎಲ್ಲ ಬಾಳೆ ಬದುಕು ಬಿಟ್ಟು ತನ್ನ ಹೆತ್ತೋರ್ನೆಲ್ಲ ಬಿಟ್ಟು ಎಲ್ಲಾರನ್ನು ಬಿಟ್ಕೊಟ್ಟು ಬಂದಿರ್ತಾಳಿಲ್ಲ ಆಕಿನು. ಮತ್ತಕ್ಕಿ ಮಾತು ಕೇಳಬಾರ್ದು? ನಾಳೆ ಮಗ ಸಾಯ ಮಠ ಈ ಜೊತೆಗಿರೋದು ಹೆಂಡತಿ. ಏನು ಹಂಗಂತ ನಿನ್ನ ಮಾತು ಏನು ಕೇಳಬಾರ್ದು ಅನ್ನತ್ತಿಲ್ಲ. ಇಬ್ರು ಮಾತು ಕೇಳ್ಬೇಕು. ಒಳ್ಳೇದು ಯಾರು ಹೇಳಿದ್ರು ಕೇಳ್ಬೇಕು. ಸುಮ್ಮನಿರತ್ತಿ ನೀನು ವಟ ಹಚ್ಬೇಡತ್ತಾಗ. ರೂಪಕ್ಕ 1 ಮಿನಿಟ್ ನನ್ನ ಜುಡಿ ಬಾಗಿ. ಈ ಹುಡುಗೊಂದತ್ತಾಗ ನಡಕ್ ಮಾತಾಡಂತ ಎಷ್ಟು ಸಲ ಹೇಳ್ತಾನೆ, ಮತ್ತು ಅದಕ್ಕೆ ಕೆಲಸ ಮಾಡ್ತಕ್ಕ ನೋಡತ್ತಾಗ. ಥೋ ಸುಮ್ಮನಿದ್ಲು. ಮತ್ತಿಗೇನೋ ಕೊನಕ್ತಿಗೆ ಹಂಗೆ ಕಾಣ್ತಾಳೆ. ಈಗ ಹೋಗಕ್ಕಿಗೆ ಅದು ಏನು ತೆಲಾಗ ತುಂಬ್ತಾಳೇನ ತಣ್ಣ ಮನೆ ಬಿಟ್ಟು ಹೊಂಟಿ ತಾಳಾಗತ್ತಾಗ. ನನ್ನ ಮಗ ಇನ್ನೊಂದು ಲಗ್ನ ಮಾಡ್ತಿದ್ದೆ ಅತ್ತಾಗ. ಯಾವ್ದಾರ ಈಡೆ ವರದಕ್ಷಿಣೆ ಕೊಡೋದಂತಂದು ಈಗ ಮತ್ತಿಕ್ಕಿಗೆ ಹೇಳಿ ಮನೆಯಾಗ ಬಿಡ್ತಾಳೆ. ಏನು ಎಷ್ಟಾರ ಹೇಳು, ಈ ಮಂಗಳನ ಬುದ್ಧಿ ಅಂತೂ ಬದಲಾಗಲ್ಲತ್ತಾಗ. ಏನಾರ ಒಂದು ಹೇಳೇ ಬಿಡ್ತಾಳತ್ತಾಗ. ಏನು ಮಂಗಳ ನಿನಗೇನವ ಹೇಳ್ತಿ? ಇಲ್ಲಿ ಸಹಿಸ್ಕೊಂಡಿರ್ಬೇಕು ಅದಕ್ಕೆ ನಾನಲ್ಲ. ನಾನು ಏನು ಮಾತಾಡಕ್ ಬಿಡೋದಿಲ್ಲ. ಏ ಮಂಗ್ಳಿ ನಿನಗೆ ಎದಕ್ ಬೇಕಾ? ಹೊಂಟಾಳಿಲ್ಲಕ್ಕೆ ಹೋಲ್ ಸುಮ್ಮನಿರಕ್ಕೆ ಭಾಳ ಸೊಕ್ಕ ಐತಿಕ್ಕಿಗೆ. ಯಾವಾಗ ನನ್ನ ಮಗನ ನನ್ನಿಂದ ದೂರ ಮಾಡ್ಬೇಕಂತ ಕಾಯ್ತಾ ಇದ್ದಾಳ. ಒಂದು ಹೇಳ್ತಿ ರಣ ಹದ್ದಂಗ ಅಂತಕ್ಕೆ ಬೇಕಾಗಿಲ್ಲ ನನ್ನ ಮನೆ ಸೊಸಿಯಾಗಿ. ನನಗೆ ಇಷ್ಟ ಇಲ್ಲ. ನನಗೆ ಅಷ್ಟೇ ಹೇಳಕತ್ತೇನೆ ಕೇಳ ನಿನಗೆ. ಹೊಂಟಾಳಿಲ್ಲಕ್ಕೆ ಹೋಲ್ ಸುಮ್ಮನಿರ ಬಿಡಾಡಿ. ಅವ್ರ ಅಣ್ಣನ ಮನ್ಯಾಗಾರ ಬರಬರಿ ಇಲ್ಲ. ಅವ್ರ ಅವ್ವ ಅಪ್ಪನ ಮನ್ಯಾಗ ಇಟ್ಕೊಳ್ಳಾರ್ದು ಹೊರಗೆ ಹಾಕ್ಯಾರ. ಈ ಬೆಂಡ್ಲಿಗೆ ಇಟ್ಕೊಂಡು ಅನ್ನ ಹಾಕ್ತಾರನ ಅವ್ರು? ಅತ್ತಿ ಸುಮ್ಮನಿರತ್ತಿ. ಏನು ಮನುಷ್ಯಳದಿ ನೀನು? ಅಲ್ಲ ನಿನಗೆ ಏಕ್ ಬೇಕಾ ಇದು ಉಸಾಬ್ರಿ? ಸುಮ್ಮನಿರ ನೀನು ಏನಾರ ನನ್ನ ಮಗನ ನನ್ನಿಂದ ದೂರ ಮಾಡ್ಬೇಕಂತಿದ್ದಿ. ನಾ ಇಲ್ಲಡಿಲ್ಲ ನಿನ್ನೂ ಮನೆ ಬಿಟ್ಟು ಓಡಿಸ್ತೇನೆ. ಮತ್ತೆ ಸುಮ್ಮನೆ ಈ ಬಾಯಿ ಮುಚ್ಕೊಂಡಿರು ನೀನು. ಹಾಕಿ ಬ್ಯಾರ ಮನೆ ಮಾಡ್ಬೇಕು, ಮನಿ ಸಂಸಾರ ಹೊಡಿಬೇಕಂತ ಕಾಯ್ತಾ ಇದ್ದಾಳ. ಅಂತ ಸೊಸಿ ನಮಗೆ ಬೇಕಾಗಿಲ್ಲ. ಸೊಸ್ತ್ಯಾರು ಏನೇ ಇರಲಿ ಒಂದು ಅನ್ಸರ್ಸ್ಕೊಂಡು ಹೋಗೋದು ಕಲಿಬೇಕು. ಐತೇನ ನೋಡಕ್ಕೆ ಈಗ ಸ್ವಲ್ಪ ಅದು ಅನ್ಸರ್ಸ್ಕೊಂಡು ಹೋಗೋದು. ಸಿಟ್ಟ ನಾನು ಬೈತೇನೆ ನಾನು? ಅತ್ತಿ ನೀ ಬೈಯೋದ್ ಕಲ ಹಾಕಿ ಹಂಗೆ ಮಾಡೋದು. ಬೈತೇನೆ ನಾ ಬೈತೇನೆ. ನಾ ಹಂಗೆ ಬೈಕೊಂತಿರಕ್ಕೆ ಏನು ನನ್ನ ಇಷ್ಟದ ಸೊಸಿ ಅಲ್ಲಕ್ಕೆ ನಿನಗ ಗೊತ್ತೈತಿ. ನಾನು ನನಗೆ ಹೆಂಗೆ ಬೇಕಂಗೆ ಸೊಸಿ ತರ್ಬೇಕಂತಿದ್ದೆ ನಾನು. ಈಕಿ ಓಡ್ ಬಂದು ಯಾಕೆ ಲಗ್ನ ಆದ್ ನನ್ನ ಮಗನ್ನ? ಈಕಿ ಓಡ್ ಬಂದು ಯಾಕೆ ಲಗ್ನ ಆಗ್ಬೇಕಿತ್ತು ನನ್ನ ಮಗನ್ನ? ಮತ್ತೆ ನಾ ಬೈಯಕ್ಕೆ ಬೈದ್ ಕೂಡ್ಲೆ ಇದೆಲ್ಲ ಮನೆ ಬಿಟ್ಟು ಬೇರೆ ಮಾಡ್ಕೊಂಡು ಕರ್ಕೊಂಡು ಹೋಗಿ ಗೊತ್ತಾಕತಿ. ಮೊದ್ಲ ಮದುವೆ ಆಗಬಾರ್ದು ಅಂತ ಗೊತ್ತಾಕಿದ್ದಿಲ್ಲನ? ಅತ್ತಿ ನಿನ್ನ ಮಗನೂ ಹಿಂದಿಂದ ಓಡೋಗಿಲ್ಲನತ್ತಿ. ನಿನ್ನ ಮಗ ಹೋಗ್ಲಿಕ್ಕಂದ್ರೆ ಏನಾಕೇನ ಇಲ್ಲಿಂದ ಕಣ್ ಕಟ್ಟಿ ಹಾಕೊಂಡು ಹೋದ್ಲನ? ನೋಡು ಮಂಗಳ ಮಾತಾಡೋ ಮಾತು ನೋಡು. ಬಾಯಿ ಮುಚ್ಕೊಂಡಿರ ನೀ ಭಾಳ ಮಾತಾಡಕ್ ಹೋಗ್ಬೇಡ. ನಾ ಹೇಳಕತ್ತೀನಿ ಕೇಳಿ ನಿನಗೆ. ಸುಮ್ಮನೆ ಬಾಯಿ ಮುಚ್ಕೊಂಡಿರ. ನಿನಗೆ ಗೊತ್ತಾಗೋದಿಲ್ಲ ಅವೆಲ್ಲ ಆತಾಗ. ಏನು ಬಾಯಿ ಬಿಟ್ಟು ಇಷ್ಟು ಮಂದಿ ಹಿರಿಯರದೇವ ಅನ್ನೋದು ಏನಾರ ಕಬ್ರೊಬ್ರು ಐತೆಕಿಗೆ. ದೌಡು ನನ್ನ ಮಗನ ಬೇರೆ ಕರ್ಕೊಂಡು ಹೋಗ್ಬೇಕಂತ ಕುಣಿತಾಳ ಒಂದಳತಿ. ಅತ್ತಿ ಸಮಾಧಾನಾಗಿರತ್ತಿ ನೀನು ಒಂಚೂರು. ನಾನು ಇರೋದಿಲ್ಲ ತಾಯಿ, ನಾ ಇರೋದಿಲ್ಲ ಸಮಾಧಾನ. ನಾ ಇರೋದಿಲ್ಲ. ಯಾಕಿರ್ಬೇಕು? ಈಕಿ ಅವ್ರವ್ವ ಅಪ್ಪನ ಸಲ ಈ ಥರ ಮನೆ ಬಿಟ್ಟು ಹೋಗೋಣ ಅಂತಾಳೆ. ಇನ್ನೊಂದು ದಿನಕ್ಕೆ ಆಸ್ತಿ ಪಾಲ್ ಕೊಡ್ರಿ ಅಂತಾಳ. ಏನು ಇಲ್ಲಿಕ್ಕಿದು ಪಾಪ. ನನ್ನ ಮಗ ಬೆಳಗ್ಗಿಂದ ಕೆಲ್ಸಕ್ಕೆ ಹೋಗಿರ್ತತಿ. ಸಂಜಿಗೆ ಬರತ್ಲೆ ಈಕಿ ರಾಡಿ ಕೇಳ್ಬೇಕು. ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅದಾತು ಇದಾತು ಅಂತೇಳಿ ಪಾಪ ಅವಂಗಿಲ್ಲ ಬಾರದ್ದೆಲ್ಲ ಕಿವ್ಯಾಗ ತುಂಬ್ತಿರ್ತಾಳ. ಒಂದಳತಿ ಈಕೇನು ಹೊಟ್ಟಿಗೆ ಅನ್ನ ತಿಂತಾಳ ಸಗಣಿ ತಿಂತಾಳ. ಈಗ ಗೊತ್ತಾಗೋದಿಲ್ಲ ಒಂದು ಸ್ವಲ್ಪ ಈಕಿಗೆ ಅನ್ಸರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಈಕಿಗೆ. ಬಾಯಿ ಮುಚ್ಕೊಂಡು ನಾನು ಎಷ್ಟಂತ ಇರೋದು? ಬಾಯಿ ಮುಚ್ಕೊಂಡಿದ್ದಾಗ ಏನು ಸುಮ್ಮನಿದ್ಲೇನ? ಅದಕ್ಕೂ ಒಂದು ಏನೋ ಅಂದೇ ಬಿಟ್ಲು. ಅಯ್ಯೋ ಕೆಲಸ ಹಾಕಿ ಕಡಿಮೆ ಹೇಳ್ತೀರಿ, ನಂಗೆ ಹೆಚ್ಚಿಗೆ ಹೇಳ್ತೀರಿ, ನಂಗೆ ಹಂಗೆ ಮಾಡ್ತೀರಿ, ನಂಗೆ ಹಿಂಗೆ ಮಾಡ್ತೀರಿ. ಅಲ್ಲ ಈಕಿ ಗಂಡ ಅಷ್ಟೇ ಕೆಲಸ ಮಾಡ್ತಾನಂತ, ನಿನ್ನ ಗಂಡ ಕೆಲಸ ಮಾಡಲ್ಲಂತ. ಅಲ್ಲ ಸ್ವಾದಿಗಿಡಿ ನಿನಗಿವೆಲ್ಲ ಏನು ಲಕ್ಷ್ಯ ಇಲ್ಲ ನಿನಗೆ? ಹೆಂಗೆ ಅಂದ್ಲಿಕ್ಕೆ ಅವತ್ತು ನಿನಗೆ? ಯಾಕೆ ನೀ ಕೆಲಸ ಮಾಡಲ್ಲನ? ಏನು ಅಂದ್ಲಿಕ್ಕೆ? ಅಯ್ಯೋ ಆಕಿಗಾದ್ರೂ ಕೆಲಸ ಭಾಳ ಹೇಳಲ್ಲ ನೀವು. ಆಕಿ ಕೆಲಸ ಕೊಡೋದಲ್ಲ, ನಿನ್ನ ಗಂಡ ಕೆಲಸ ಮಾಡೋದಲ್ಲ ಅಂತ. ಆಕಿ ಗಂಡ ಅಷ್ಟೇ ಕೆಲಸ ಮಾಡ್ತಾನಂತ. ಅವಾಗ ನೀನು ಉತ್ತರ ಕೊಡ್ಬೇಕಂತ ಗೊತ್ತಾಗೋದಿಲ್ಲ ನಿನಗೆ? ಸ್ವಾದಿಗಿಡಿ ಓಲಿ ಬಿಡತ್ತಿ ಅಂದ್ರೆ ಅನ್ಕೊಳ್ಳತ್ತಾಗ ಅಂದ ತಕ್ಷಣ ಏನಾದ್ರು ಕರೆ ಆಕತ್ತೆ ಹೇಳಿ ನೋಡೋಣ. ಹಂಗೆ
ಒಟ್ಟೇನ ಬಾಯಿಗೆ ಬಂತು ಅಂತ ಮಾತಾಡೋದು ಸುಮ್ಮನೆ ಮನುಷ್ಯಾಗ ಬಾಯಿ ಕೊಟ್ಟಂದಿವ್ರು ಅಂತೇಳಿ. ಇದೆಲ್ಲ ನನ್ನ ಮನೆ ನಡೆಯೋದಿಲ್ಲ. ಬಾಯಿ ಕೊಟ್ಟನಂತ ಮಾತಾಡಿದ್ರೆ ನಾ ಕೇಳಕ್ಕೆಲ್ಲ. ನೀ ಸುಮ್ಮನಿರು ನೀನು. ಏನು ಅಲ್ಲ ಅವ್ರವ್ವ ಅಪ್ಪ ಅಮ್ಮ ಬಂದು ಇಲ್ಲಿ ಎಂಜಲ ಮುಂಜಲ ಎಲ್ಲ ಮಾಡಿ ಮುಟ್ಟಿ ಚಟ್ಟು ಮಾಡಿ ಹೋದ್ರು ಅದೆಲ್ಲ ಆಕಿಗೆ ತಪ್ಪು ಅನಿಸ್ವಲ್ತು. ನಾನು ನೋಡ್ರಿಪ್ಪ ಇಲ್ಲಿ ಇರೋದು ಬೇಡ, ನಿಮ್ಮ ಮನೆ ನೀವು ಇದ್ಕೊರ್ರಿ ಅಂತ ಕಳಿಸಿದ್ದಕ್ಕಿಗೆ ಇಷ್ಟು ಉರಿಯಾಕತ್ತಲಿಕ್ಕಿಗೆ ಏನು ಹೇಳ್ತಿ ಇದಕ್ಕೆ? ಅತ್ತಿ ಮನೆಯನ್ನು ಕಿಮ್ಮತ್ತೈತೆ ಈಕಿಗೆ, ಏಟಾರ ಈಕಿಗೆ ಯಾವ ಅಧಿಕಾರಲೆ ನನ್ನ ಮಗನ ಬೇರೆ ಕರ್ಕೊಂಡು ಹೋಗಿ ನೋಡ್ತಾಳೆ ಈಕಿ? ಏನು ನನ್ನ ಮಗನ ಏನು ಈಕಿ ಸಾಕು ಬೆಳೆಸಾಳ ಈಕಿಗೆ ಏನು ಸಂಬಂಧ ಅಂತ ನನಗೆ ಅದು ಅರ್ಥ ಆಗೋಲ್ತು. ಓ ತಾಳಿ ಕಟ್ಟಿದ ಮಾರ್ತಕ್ಕೆ ಏನು ಹಂಗೆ ಏನು ಕೊಂಡ್ಕೊಂಡಿರ್ತಾರೆ ನೋಡಿ ಗಂಡುಗಳನ್ನ, ಏನು ಇವ್ರಿಗಾಗಿ ಹಡ್ದಿರ್ತೇವೆ ನಾವು. ನೀವು ಹೋಗತ್ತಿ ಒಂದಿಟ್ಟು ಮಾತಾಡ್ತೀನಿ, ಇನ್ಮ್ಯಾಗ ಜಗಳ ಮಾಡ್ಬೇಡ ಅಂತ ಹೇಳ್ತೀನಿ. ಹೋಗತ್ತಿ ನೀನೇನು ಹೇಳೋದ? ಹಿಂಗೆ ಮಾಡೇ ಮೊನ್ನೆ ಅವ್ರ ಅವ್ನ ಇಟ್ಕೊಳ್ಳೋಣ ಅವ್ರ ಅಪ್ಪನ ಇಟ್ಕೊಳ್ಳೋಣ ಅಂದು ನಾನು ಇಟ್ಕೊಂಡೆ. ಆಮೇಲೆ ಎಲ್ಲಿಗೆ ಬಂತದ ಕಡೆಗೆ ನಾನೇ ಹೋಗೋಣ ಲೆಕ್ಕ ಕಾತದ. ನೀ ಅವತ್ತು ಬಾಯಿ ಮುಚ್ಕೊಂಡಿದ್ದಿದ್ದೆ ಅಂದ್ರೆ ನಾನು ಅವತ್ತು ಇರೋ ಅಂತ ಹೇಳ್ತಿದ್ದೇ ಇಲ್ಲ, ಅವ್ರು ಇರ್ತಿದ್ದು ಇಲ್ಲ ತಗ. ನಿಂದಂದು ನೀನೇ ಅರ್ಧ ಜಗಳ ಹಚ್ಚಿದಕ್ಕೆ ಎಲ್ಲ ನಮ್ಮ ನಡುವೆ ತೆರಿ ಹಿಡ್ಸಕತ್ತಾಗ. ನಾನಾ ನಿಮಗೆ ಜಗಳ ಹಚ್ಚಿದ್ದ? ನೀನು ನಡಕ್ ಮಾತಾಡಿ ಅವ್ರು ಇರಂಗ್ ಮಾಡೋದಕ್ಕೆ ನೀನೇ ಹೋಗಿಲ್ಲ, ಮತ್ತೆ ನೀನೇ ಜಗಳ ಹಚ್ಚಿದಂಗ. ನೀ ಬಾಯಿ ಮುಚ್ಕೊಂಡಿದ್ದಿದ್ರೆ ಅವತ್ತು ನಾನು ಅವ್ರನ್ನ ಇಟ್ಕೊಂತಿದ್ದೆ ಅಲ್ಲ, ಅವತ್ತೇ ಕಳಿಸಿರ್ತಿದ್ದೆ. ಈ ಬೆಂಡ್ಲಿನ ಇಷ್ಟು ಹಾರಾಡ್ತಿದ್ದಿಲ್ಲ. ಓಹೋ ಭಾರಿ ಸೊಕ್ಕಿಗೆ ಅವ್ರವ್ವ ಅಪ್ಪಂದು ಮ್ಯಾಲಿಟ್ಟು ಮಾತಾಡ್ತಾಳಂಗ ಒಂದಳ್ತಿ. ಮತ್ತೇನ ಕಿಮ್ಮತ್ತೈತೆ ಈಕಿಗೆ? ಏನು ಈಕಿ ಹೋಗ್ಬೇಕು ಓಡ್ ಬಂದು ಹೊಕ್ಕೊಂಡಿದ್ದಲ್ದ ಇಡೀ ಮಂತ್ಯಂದವ್ರು ಎಲ್ಲರನ್ನ ಹೊಗ್ಸಕ್ ನೋಡ್ತಾಳೆ. ಏನು ಅವ್ರೇನು ಇಲ್ಲೇ ಸಾಯ ಮಠ ಇಡ್ಸ್ಕೊಂತಿದ್ಲ ಏನು? ಅವ್ರನ್ನ ಯಾರಿಗೆ ಗೊತ್ತು? 15 ದಿನ ಇದ್ದಾದ್ರು ಮತ್ತೆ ಮಗನ ಮನೆಗೆ ಹೋಗ್ಬೇಕ ಬೇಡ ಅವ್ರು? ಆವಾಗ ಮಗ ಏನು ಭಾಳ ಒಳ್ಳೆವಾಗಿರ್ತಿದ್ನ? ಈಗ ಹೆಂಗದನ ಹಂಗೆ ಇರ್ತಿದ್ದ. ಈಕಿ ನನ್ನ ಮಗನ ನನ್ನಿಂದ ದೂರ ಮಾಡಕ್ ನೋಡಕತ್ತಾಳ ನೋಡು. ಅವ್ರವ್ವ ಅಪ್ಪನ ಮಗನ ಮನೆಗೆ ಇರಕ್ಕಾಗೋಲ್ತು. ಓಡ್ ಹೊಂಟಾರ ಕಿತ್ಕೊಂಡು ಎಲ್ಲಿಗೆ ಹೋಗಿ ಹೊಕ್ಕಲೆ ಅಂತೇಳಿ. ಅದಕ್ಕೆ ದೇವರು ನನ್ನಿಂದ ನನ್ನ ಮಗನ ದೂರ ಮಾಡಿದ್ಲ. ಈಕಿ ಮನ್ಯಾಗ ಆಗ್ತೈತಿ ಇವ್ರವ್ಗೀಗ ಮಗನಿಂದ ಸರ್ರಗಿ ಮಂಗಳಾರತಿ. ಏನು ದೇವ್ರ ಅದಕ್ಕೆ ಆಕೈಗೆ ಮಾಕೈ ಅಂತ ಇಟ್ಟೇ ಬಿಟ್ಟಿರ್ತಾನ. ಆತ ಒಂಚೂರು ಹೋಗತಿ ಪಾಪ, ಒಂದು ಸ್ವಲ್ಪ ಸಮಾಧಾನ, ಒಂದು ಈಟ್ನ 2 ಮಾತಾಡಿ ಬರ್ತೀನಿ. ಹೋಗತ್ತಿ ಹೋಗು. ಅದು ಏನು ಮಾತಾಡ್ತೀಯ ಮಾತಾಡ. ಏನಾರ ಮತ್ತೆ ಪುಸ್ಲಾಯ್ಸ್ ಕಳ್ಸಿದಿ ಬೇಡ ಮಗಳ, ಏನು ಹೇಳಕ್ಕೋಬೇಡ. ಏನು ನೀ ಏನು ಹೇಳಕ್ಕೋಬೇಡ, ನಾ ಏನು ಕೇಳೋದು ಇಲ್ಲ ತಗ. ಇವ್ರಿಗೆ ಹೆಂಗಂದ್ರೆ ಇವ್ರಿಗೆ ಅಷ್ಟು ಸಲಿಸ್ ಸಿಕ್ಬಿಟ್ಟೆ ನಾನು. ನೋಡು ಮಾತಾಡೋ ಮಾತು ನೋಡು, ಯಾ ನಮ್ಮನೆ ಮಾತಾಡ್ತಾರೆ. ಸ್ವಲ್ಪರ ಸೊಸಿ ಅನ್ನೋದು ಏನಾರ ಮನಸ್ನಾಗ ಐತೆ ಇದ್ರೆ ಹಿಂಗೆ ಮಾತಾಡ್ಯಾರನ ಇವ್ರು ಹೇಳಂಗಾರ ನೋಡೋಣ. ಏನು ಹಂಗ ತೀರ ಏನು ನಾವೇನು ಬಿಟ್ಟು ಬಿದ್ದೇನೆ ನಾನು ಇವ್ರ ಮನೆಗೆ? ಈ ನಮ್ಮನೆ ಮಾತಾಡ್ತಾರಲ್ಲ ಇವರು. ಅಲ್ಲಕ್ಕ ನೀನು ಹಂಗೆ ಮಾಡ್ತಿ, ಸ್ವಲ್ಪ ಸಮಾಧಾನಾಗಿರಕ್ಕ. ಎದ್ರ ಸಂಬಂಧ ಮನೆ ಬಿಟ್ಟುಕನ್ ಅಂತೀನಿ ನೀನು? ಅಷ್ಟು ಸುಲಭ ಅಂತ ಮಾಡಿ ಯಾಕ ಮನೆ ಬಿಟ್ಟು ಹೋಗಿ ಸಂಸಾರ ಮಾಡೋದು? ಅಯ್ಯ ಮಾವ ಅತ್ತಿ ಮಾವನ್ ಬಿಟ್ಟು ಎಲ್ಲಿ ಬರೋದಿಲ್ಲ. ಆಮ್ಯಾಗ ನೋಡು ಅಲ್ಲಿ ಹೋಗಿ ಒಬ್ಬೇಕೆ ಇರ್ಬೇಕಾಕತ್ ನೀನು. ಯಾಕೆ ಬರಲ್ಲ? ನೀನು ತಿಳ್ಕೊಂಡಿರೋದು ಹೆಂಡತಿ ಬಿಟ್ಟು ಯಾ ಗಂಡನೂ ಇರಲ್ಲ, ತಾನೇ ನಾಯಿಗತೆ ಬರ್ತಾನೆ ನೋಡ್ಬೇಕಾರೆ ಜಕ್ಕಸ್ತ. ನಾ ಹೇಳ್ತೇನೆ ಕೇಳ್ಬೇಕಾರೆ ನೀನು ನೋಡಿ. ನಾ ಹೋದೆ ಅಂದ್ರೆ ಅಲ್ಲ ಮತ್ತು ನಾನು ನಾಯಿಂದಿದ್ದು ಹೇಳಬೇಡ, ನಾನು ಆ ಲೆಕ್ಕಕ್ಕೆ ಅನ್ಲಿಲ್ಲ. ಹೆಂಡತಿ ಬಿಟ್ಟು ಯಾ ಗಂಡನೂ ಇರೋದಿಲ್ಲ, ಬಂದೇ ಬರ್ತಾನೆ ನೋಡ್ತಿರ್ಬೇಕಾರೆ. ನಾನು ಹಿಂದಿಂದ ಆತ್ ನೀ ಏನಂತಿ ಅದೇ ಆಗಲಿ, ಎಲ್ಲಿರನ ಹೇಳಿ ಇಬ್ರು ಅಂತೇಳಿ ಬರಲಿಲ್ಲ ಬೇಕಾರೆ ನೋಡ್ತೀರಿ. ಈಗ ನಮ್ಮ ಅಣ್ಣನ ನಮ್ಮ ಅತ್ತಿಗೆಮ್ಮ ಹೇಳ್ದಂಗೆ ಕೇಳಾಕತ್ತಿಲ್ಲನ? ಇದೊಂದು ಸ್ವಲ್ಪ ತಡ ಆಗೈತೆ ಅಷ್ಟೇ. ನಾನು ಇಲ್ಲೇ ಇದ್ದೆ ಅಂದರೆ ಇದೇ ಮನೆ ಒಳಗೆ ಸಾಯ ಮಟನೂ ಕೊಳಿಬೇಕಾಕತ್ ನಾನು. ಇವ್ರ ಕೈಯಾಗ ಹಾಳಾಗಿ ಸಿಕ್ಕೊಂಡು ನಾನು ಸಾಧ್ಯ ಇಲ್ಲ. ಈ ಅತ್ತಿ ನಾ ಹೇಳ್ದಂಗೆ ಕೇಳಲ್ಲ, ಅಲ್ಲ ಸುಮ್ಮ ಬಾಯಿ ಮುಚ್ಕೊಂಡಿರಲ್ಲ. ನನಗೆ ಇವ್ರ ಕೈಯಾಗ ಈಗ ತಪ್ಪಲ್ಲ, ಸಾಧ್ಯನೇ ಇಲ್ಲಪ್ಪ, ಸಾಧ್ಯನೇ ಇಲ್ಲ. ಇವ್ರ ಮನೆಯಾಗ ಇವ್ರ ಥರ ನನಗೆ ಜೀವನ ಮಾಡೋಕೆ ಆಗೋದೇ ಇಲ್ಲ. ನಾವಲ್ಲೇ ಮಂಗಳ, ನೀ ನನಗೆ ಏನು ಹೇಳಕ್ಕೋಬೇಡ, ಕೇಳಕ್ಕೋಬೇಡ. ನಾನು ಕೇಳೋ ಪರಿಸ್ಥಿತಿ ಒಳಗಿಲ್ಲ. ನನ್ನ ಪಾಡಿಗೆ ನಾನು ಹೋಗ್ತೀನಿ ಅಷ್ಟೇ. ಮನೆ ಬಿಟ್ಟು ಹೋಗ್ಬೇಡಕ್ಕ, ಅದು ತಪ್ಪೈತಿ. ಗೊತ್ತಾಗಬೇಕು ಈ ಅತ್ತಿಗೆ. ನಿನಗೆ ಕೊಡೋ ಮರ್ಯಾದೆ ಒಳಗೆ ಒಂದು ಈಟರ ನನಗೆ ಕೊಡ್ತಾರನ? ನಾಯಿ ನೋಡ್ಕೊಂಡಂಗೆ ನೋಡ್ಕೋತಾರೆ ನನಗೆ. ಮನೆ ಕೆಲಸದರ್ಗಿಂತ ಕೀಳಾಗಿ ನೋಡ್ಕೋತಾರೆ ನನಗೆ. ಮನೆ ಕೆಲಸ ಮಾಡೋದೆಲ್ಲ ನಾನು, ಮತ್ತು ಇವ್ರ ಕಡೆ ಮಾತು ಕೇಳೋದು ನಾನೇ. ಯಾಕವ ನನಗೇನು ಅಂತ ಹರ್ಕತ್ ಬಿದ್ದೈತಿ? ಇವ್ರ ಕಡೆ ಎಲ್ಲ ಮನೆ ಕೆಲಸ ಮಾಡಿ ಎಲ್ಲ ಮಟ್ಟಿ ಇವ್ರಿಗೆ ಮುಂದಿಟ್ಟು ತೋಡೆ ಹಾಕಿ ಕೂಳು ಕುಚ್ಚಾಕಿ ಇವ್ರ ಕಡೆ ಅನಿಸ್ಕೋಬೇಕನ್ನೋಂಥದ್ದು ನಂಗೆ ಇಷ್ಟ ಇಲ್ಲ. ನಂಗೆ ಇರೋಕ್ಕೆ ಇಷ್ಟನೇ ಇಲ್ಲ. ನಾನು ಹೋಗ್ತೀನಿ, ನೋಡೋಣ ಹೆಂಗೆ ಮನೆ ಕೆಲಸ ಎಲ್ಲ ಮಾಡ್ಕೊಂಡು ಆರಾಮಾಗಿರ್ತಾರೆ. ಇರ್ಕೋವಲ್ರಾಕ ಏನು ಮಾಡ್ತಾರೆ ಮಾಡಿ. ನನ್ನ ಗಂಡ ಆಮೇಲೆ ನನ್ನ ಹಿಂದೆ ತಾನ ಬರಕತ್ತ ಅಂದ್ರೆ ಈ ನಮ್ಮತ್ತಿ ಬಾಯಿ ಮುಸ್ತಾಳೆ ನೋಡ್ಬೇಕಾರ. ಹೋಗಬೇಡಪ್ಪ ನೀನು ಹೆಂತ ಬರಲಿ, ಆರಾಮಾಗಿರಲಿ, ನಾನೇನು ಅನ್ನಲ್ಲ ಇನ್ಮೇಲೆ ಆಕಿ ಪಾಡಿಗೆ ಅಕ್ಕಿರಲಿ ಅಂತೇಳಿ ನೋಡ್ಬೇಕಾರೆ. ನೀ ನನ್ನ ಗಂಡ ನಾನು ಹೇಳ್ದಂಗೆ ಕೇಳ್ಕೊಂಡು ನನ್ನ ಹಿಂದಿಂದ ಬರಲಿಲ್ಲ ನೋಡ್ತಿರ್ಬೇಕಾರೆ. ನೀನು ನೋಡ್ತೀರಿ ನೀನು ಅಷ್ಟೇ. ಅಲ್ಲಕ್ಕ ಮಾವಗೊಂದು ಮಾತಾರ ಹೇಳಿ ಹೋಗಿ ನೀನು ಆರಾಮಾಗಿ. ಹೇಳಂಗೆ ಹೋದ್ರೆ ಏನು ತಿಳ್ಕೋಬೇಕು? ಹೇಳಿ ಹೋಗಲ್ಲೇ, ಹೇಳಾರ್ದನೆ ಹೋಗ್ತೀನಿ. ಗೊತ್ತಾಗ್ಲಿ ಮತ್ತೆ ಇಲ್ಲೇ ಬಂದ್ಬಿಟ್ರೆ ಹೋಗಕ್ಕೆ ಬಿಡಲ್ಲ. ಅದಕ್ಕೆ ಅಯ್ಯೋ ದೇವ್ರೆ, ಇದು ಎಲ್ಗೆ ಹೋಗಿ ಮುಟ್ಕೊಂತೈತೆ ಏನಪ್ಪ ಆತ. ನಾನು ಅಷ್ಟು ಹೇಳ್ದೆ, ಹೊಟ್ಟೆ ಸಾಕತ್ ನನಗೂ. ಊಟ ಮಾಡಬೇಕಿತ್ತು, ಅಷ್ಟ್ರಾಗೆ ಈ ಜಗಳ. ನೋಡಂತಡಿ ಯಪ್ಪ ದೇವ್ರೆ, ಮಾವು ಬಂದ್ಮೇಲೆ ಇನ್ನೂ ದೊಡ್ಡ ಜಗಳ ಆಗ್ಬೋದು. ಯಾಕೆ ಬೇಕತ್ತಾಗ ಮೊದಲು ಹೊಟ್ಟೆ ತುಂಬ ಊಟ ಮಾಡಿಬಿಡ್ತೀನಿ ತಡೆಯಪ್ಪ. ಈ ನಮ್ಮತ್ತಿ ಉಯ್ ಅಂತ ಒದ್ರಾಕತ್ತಾಳ, ಆಕೇನು ಸುಮ್ಮನಾಗಲ್ಲ. ಯಾಕೆ ಬೇಕು ಹೊಟ್ಟೆ ತುಂಬ ಊಟ ಮಾಡಿ ಗಟ್ಟಿಯಾಗಿ ನಿಂದಿರ್ತೀನಿ. ಬೇಕಾದಷ್ಟು ಜಗಳ ಮಾಡ್ಕೊಂಡು ಹೋಗ್ಲತ್ತಾಗ ನೋಡ್ಕೊಂತ ಸುಮ್ಮನೆ ಇರ್ತೀನಿ. ಅವ್ರಿಗೆ ಹೇಳೋದೇ ಬೇಡ, ಇವ್ರಿಗೆ ಹೇಳೋದೇ ಬೇಡ. ನನಗೆ ಯಾಕೆ ಬೇಕು ಮರ ಗಾಳಿ ಗುದ್ದಿ ಮೈ ನೋವು ಮಾಡ್ಕೊಳ್ಳೋ ಕೆಲಸ.
ದೊಡ್ಡ ಶ್ರೀಮಂತರ ಹಾಕಿದ್ವಿ ಅಲ್ರಿ ಈ ಬಿಡಾಡಿನೂ ಬೇಡ ಅಂತೇಳಿ ಅವ್ರಿಗೆ ಬಿಟ್ಕೊಟ್ಲು. ಯೋ ದೇವ್ರೆ, ಕುತ್ತಿಗೆ ಹೋದ್ರಯ್ಯವ್ವ, ನಂಬಿಸ್ ಕುತ್ತಿಗೆ ಹೋದ್ರಯ್ಯವ್ವ. ಏನಾತ್ಲಿ ಯಾರೋ ಸತ್ತರಂಗಳಾಕತಿಯಲ್ಲೇ ಮುಚ್ಚಲೆ ಬಾಯಿ. ಹಂಗ ಅರಿಷ್ಟತನ ಅಳಬಾರ್ದು, ದರಿದ್ರತತಿ. ಇನ್ನು ಏನ್ ದರಿದ್ರ ಹತ್ಬೇಕು, ಆಳಾದ ದರಿದ್ರ. ನನಗೆ ಗಂಟು ಬಿದ್ದತಿ. ನಮಗೆ ಇಲ್ಲಿ ಬಂದಳಲಿಕ್ಕೆ ಮದುವೆ ಆಗಿ ಮನಿಗೆ ಈಕೆ ಒಂದ್ ದೊಡ್ಡ ದರಿದ್ರ. ಸುಮ್ಮನೆ ಬೇರೆ ಯಾವ್ದಾರನಾರ ಹುಡುಗಿನ ತಗೊಂಡ್ ಮದುವೆ ಮಾಡ್ಕೊಂಡಿದ್ರ ನಾ ಈ ಬಡೆ ಏನಾರ ಒಟ್ಟು ಮದುವೆ ಕೊಟ್ಟಿರ್ತಿದ್ರು. ಅದು ಇಲ್ಲ ಇದು ಇಲ್ಲ ನೆಟ್ಗ ನಂಗೆ ಆತು. ಈಗ ಕೊಡ್ತಾರ ಕರೆ ಅಲ್ಲ, ಹಳದಾನ ಹೊಲನೇ ಕೊಡ್ತೇನೆ ಅಂತಂದು ಬೊಗಳಿ ಈಗ ಅಲ್ಲೇನ ಎದ್ದತಿ ಬಿದ್ದತಿ ಅಂತೇಳಿ ಸಿಕ್ಕತಿ ಅಂತೇಳಿ ನಾಟಕ ಮಾಡಿ ತಾವು ಇಟ್ಕೊಂಡು ನಮಗದನ್ನ ಕೊಡಲ್ಲ ಅಂತಾರಲ್ಲ. ಏನ್ ಚಪ್ಪಲೆ ಹೊಡ್ಯಾಕಿಲ್ಲ ಇವ್ರನ್ನ. ಅತ್ತಿಯರ ಹಂಗೆ ಬಾಯಿಗೆ ಬಂದಂಗೆ ಮಾತಾಡ್ಬೇಡ್ರಿ ಅತ್ತಿಯರ. ನೀವು ಯಾಕೆ ಹಂಗೆ ಮಾತಾಡ್ತೀರಿ? ಯಾವ್ದೋ ಒಂದು ಕೊಡ್ತೇನೆ ಅಂದಾರಲ್ಲ, ಬಿಡ್ರಿ, ಇದೇನು ಕಡಿಮೆ ರೊಕ್ಕದೇನಲ್ಲ. ನೀನು ಮುಚ್ಚು ಬಾಯಿ ಸಾಕು, ಭಾಳ ನಾಟಕ ಮಾಡಬೇಡ. ಕಡಿಮೆ ರೊಕ್ಕದ ಅಲ್ಲ ಅಂತ ಮಾಡಿಬಿಟ್ಟು ನಮ್ಮನೆ ಉದ್ಧಾರ ಆಗೋಕ್ಕಿತ್ತ ಹಾಳಾದ ಕಲ್ಲಿಗೆ ಬೇರೆ ಎಲ್ಲೂ ಜಾಗ ಸಿಕ್ಕಿರಕ್ಕಿಲ್ಲ. ಹೋಗಿ 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 ನಿಮ್ಮಂತ ನಸ್ಗುನಿ ನಿಮ್ಮ ಹೊತ್ತು ಹಿತ್ತು ಏನೇನದು ಹೊಲದಾಗ ಎದ್ದೇಳ್ಬೇಕನ ಅದು ಹಾಳಾದತ್ತಾಗ. ಯಾಕೆ ನಮ್ಮ ಹೊಲದಾಗ ಜಾಗ ಎದ್ದಿರಕ್ಕಿಲ್ಲನ ಅದಕ್ಕೆ ಮಕಾಶಿ ಎದ್ಲತ್ತಾಗ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹೊಟ್ಯಾಗ ಬೆಂಕಿ ಹತ್ತಿ ಉರಿತಾ ಐತಿ ನನಗಂತೂ ಹೊತ್ತಾಗ. ಏನು ಹೇಳೋದು ಇದಕ್ಕೆ? ಅಯ್ಯೋ ದೇವ್ರೆ, ಇವ್ರಿಗೆ ಏನಪ್ಪ ಹೇಳೋದು ನನಗಂತೂ ಅರ್ಥ ಆಗೋಲ್ತತ್ತಾಗ. ಯಾಕೆ ಹಿಂಗೆ ಮಾಡ್ತಾರೆ ಏನತ್ತಾಗ.